ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಾತ ಅಷ್ಟೊಂದು ಕಠಿಣವಾಗಿ ಹೇಗ್ ಬದಲಾದ್ರು? ಅನುಪಮ ಅಮ್ಮನ್ ಬಗ್ಗೆ ಎಲ್ಲ ಗೊತ್ತಿದ್ರು ಕೂಡ ಮತ್ತೆ ಅನ್ಯಾಯವಾಗಿ ಕೇಸಲ್ಲಿ ಸಿಕ್ಕಾಕ್ಸಿ ಜೈಲಿಗೆ ಕಳಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಹೇಗ್ ಬಂದ್ರು? ಅದೇ ಅಲ್ವಾ ಅರ್ಥ ಆಗದೆ ಇರೋ ವಿಷಯ. ಬಹುಶಃ ಅದನ್ನು ಪ್ರೀತಿಯಿಂದಾನೇ ಮಾಡಿದ್ದಾರೆ ಅನ್ಕೋತೀನಿ. ಅದೆಂತ ಪ್ರೀತಿ? ನಿನ್ನ ಮೇಲಿನ ಪ್ರೀತಿ. ಮೊಮ್ಮಗಳು ಹತ್ರನೇ ಇರ್ತಾಳೆ ಅನ್ನೋ ಸ್ವಾರ್ಥ. ಅನುಪಮ ನೋವಲ್ಲಿದ್ರೆ ನನಗ್ ಸಿಗೋ ಸುಖ, ಸಂತೋಷ, ಪ್ರೀತಿ ನನಗ್ ಬೇಕಾಗಿಲ್ಲ. ಏನ್ ಆಫೀಸರ್ ಹಾಗೆ ನೋಡ್ತಿದ್ಯಾ? ನೀನ್ ತುಂಬಾ ಬದಲಾಗಿದ್ಯಾ. ಮೊದಲಿನ ಕಲ್ಯಾಣಿಗೂ ಈಗ ನನ್ನ ಪಕ್ಕದಲ್ಲಿ ಕೂತಿರೋ ಕಲ್ಯಾಣಿಗೂ ತುಂಬಾ ವ್ಯತ್ಯಾಸ ಇದೆ. ಆಫೀಸರ್, ಮಾತಾಡ್ತಾ ಗಾಡಿನ ರೈಟಿಗೆ ತಿರುಗಿಸ್ದೆ. ನಾವ್ ಹೋಗ್ಬೇಕಿರೋದು ಸ್ಟ್ರೈಟ್ ಆಗಿ, ರೈಟಿಗಲ್ಲ. ಮನುಷ್ಯರೇ ಬದಲಾಗ್ತಿದ್ದಾರೆ, ಅದಕ್ಕೆ ದಾರಿನೂ ಬದಲಾಗ್ತಾ ಇದೆ. ಅರ್ಥ ಆಗ್ಲಿಲ್ಲ. ನಾವು ಹೋಗ್ಬೇಕಾಗಿರೋದು ನಮ್ಮನೆಗಲ್ಲ, ನಿಮ್ಮನೆಗೆ. ನಮ್ಮನೆನಾ? ಈ ಊರಿನ ಹಿರಿಯರಾಗಿರೋ ಶಿವ ಪಾರ್ವತಿ ಭೂಪತಿ ಅವರ ಜ್ಯೇಷ್ಠ ಕುಮಾರನೇ ಅಲ್ವಾ ನಿಮ್ಮಪ್ಪ? ಅದು ನಿಮ್ಮನೆನೇ ಆಗತ್ತೆ. ಆ ಮನೆಯವ್ರಿಗೆ ನಾನೊಬ್ಳು ಶತ್ರುನೇ ಅಲ್ವಾ ಆಫೀಸರ್? ನನ್ನ ನೋಡಿದ್ರೇನೆ ಅಸಹ್ಯ ಪಡ್ತಾರೆ. ಅಲ್ಲಿಗೆ ಬೇಡ ಆಫೀಸರ್. ಎಷ್ಟು ದಿನ ಅಂತ ಬೇರೆಯವ್ರ ಮನೇಲಿ ಇರ್ತೀಯ? ಯಾವತ್ತಾದ್ರೂ ಒಂದಿನ ನಿಮ್ಮನೆಗೆ ಹೋಗ್ಲೇಬೇಕಲ್ವಾ? ಇಷ್ಟು ದಿನ ಅವರಿಂದ ದೂರ ಇದ್ದಿದ್ ಸಾಕು. ಇನ್ಮೇಲಾದ್ರೂ ನಿನ್ನ ಕುಟುಂಬ ನಿನಗೆ ನೆರಳಾಗಿರ್ಬೇಕು. ನಿನಗೆ ದೊಡ್ಡ ಕುಟುಂಬ ಅಂದ್ರೆ ತುಂಬಾ ಇಷ್ಟ ಅಂತಲ್ವಾ? ನಿನಗೆ ಯಾರು ಹೇಳಿದ್ರು? ಮಾವ ನಿನಗೆ ಕೇಳಿರೋ ಮಾತನ್ನ ನೆನಪು ಮಾಡ್ಕೋ. ಮಾಧುರಿ ಬದುಕಿದ್ದಷ್ಟು ದಿವಸನೂ ಆ ಮನೆಯಲ್ಲಿ ಸ್ಥಾನ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ಲು. ನಾನ್ ಮಾಡಿದ ತಪ್ಪಿಗೆ ಅದ್ ನಡೀಲೇ ಇಲ್ಲ. ನೀನಾದ್ರೂ ಆ ಮನೇಲಿದ್ರೆ ಮಾಧುರಿ ಆತ್ಮಕ್ಕೆ ಶಾಂತಿ ಸಿಗುತ್ತೇನೋ. ಮಾವ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ರು ಕೂಡ ಧೈರ್ಯವಾಗಿ ಹೇಗಿರ್ತಿದ್ದಾರೆ ಅಂದ್ರೆ, ನೀನು ಮನೆಯಲ್ಲಿ ಯಾವ ಆತಂಕನೂ ಇಲ್ಲದೆ ನಿಮ್ಮ ಅಜ್ಜಿ ತಾತ ಆಗಿರೋ ಶಿವ ಪಾರ್ವತಿ ಭೂಪತಿ ಅವರ ಮೊಮ್ಮಗಳಾಗಿರ್ತೀಯ ಅಂತ. ನನ್ಗೂ ಹಾಗೆ ಇರ್ಬೇಕು ಅಂತಿದೆ ಆಫೀಸರ್. ಎಲ್ಲಾರ್ನೂ ಪ್ರೀತಿಯಿಂದ ವರ್ಷೆಯಿಂದ ಕರಿಬೇಕು ಅಂತ. ಅಜ್ಜ ಅಜ್ಜಿ ಮಡ್ಲಲ್ಲಿ ಹಾಯಾಗಿ ಮಲ್ಕೋಬೇಕು, ಕತೆನ ಕೇಳ್ತಾ ನಿದ್ದೆ ಮಾಡ್ಬೇಕು. ಹೀಗೆ ಎಷ್ಟೋ ಕನ್ಸುಗಳು. ಅದೆಲ್ಲ ಕನ್ಸಾಗಿ ಉಳ್ದು ಹೋಗುತ್ತೇನೋ ಅನ್ನಿಸ್ತಾ ಇದೆ. ಹಾಗಾಗ್ಬಾರ್ದು ಅಂತಾನೆ ಇವಾಗ ನಿನ್ನ ಮನೆ ಕರ್ಕೊಂಡು ಹೋಗ್ತಿರೋದು. ತುಂಬಾ ಎಚ್ಚರಿಕೆಯಿಂದ ಅನುಪಮನ ಈ ಮನೆಯಿಂದ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ದೆ. ಅದಕ್ಕೆ ಅಂತ ಕಲ್ಯಾಣಿ ಮೇಲೆ ಇಲ್ದೇ ಇರೋ ಪ್ರೀತಿನ ತೋರಿಸ್ತಾ ಅಪ್ಪನ ನಂಬಿಸಿ ದೊಡ್ಡ ಡ್ರಾಮಾ ಮಾಡ್ದೆ. ಆದ್ರೂ ಈ ಅನುಪಮ ಮನೆಯಿಂದ ಹೋಗ್ದೆ ಎಲ್ರಿಗೂ ಇನ್ನೂ ಹತ್ರ ಆಗೋದ್ಲು. ಅತ್ತಿಗೆ ಅಗ್ನಿ ಪರ್ವತದ ಗುರಿತಿರೋ ಹಾಗಿದೆ. ಒಂದ್ ಸ್ವಲ್ಪ ಆಟ ಆಡ್ಸಿದ್ರೆ ಚೆನ್ನಾಗಿರುತ್ತಲ್ಲ. ಅತ್ತಿಗೆ ಅತ್ತಿಗೆ ಮನೆಗೇನಾದ್ರೂ ಬೆಂಕಿ ಬಿದ್ದಿದ್ಯಾ? ಇಷ್ಟು ಜೋರ ಕೂಗ್ಕೋತಿದ್ಯಲ್ಲ. ಅಂತ ಕೆಲ್ಸನೇ ಆಗೋ ತರ ಇದೆ ಅತ್ತಿಗೆ. ಮನೆಯಲ್ಲಿ ಗ್ಯಾಸ್ ಖಾಲಿ ಆಗೋಗಿದೆ. ಅದಕ್ಕೆ ನನ್ನನ್ನೇನ್ ಮಾಡು ಅಂತ್ಯಾ? ನನ್ಗಂತೂ ಸೌದೆ ಒಲೆ ಹಚ್ಚೋಕ್ ಬರಲ್ಲ. ಮಾವ ನೋಡಿದ್ರೆ ಕಾಫಿ ಬೇಕು ಅಂತಿದ್ದಾರೆ. ಸ್ವಲ್ಪ ಬೆಂಕಿ ಹಚ್ಚಿದ್ರೆ ಕಾಫಿ ಮಾಡ್ಬೋದಲ್ಲ? ಮೊದ್ಲೇ ನನ್ ತಲೆ ಕೆಟ್ಟ ಹೋಗಿದೆ. ನನಗ್ ತೊಂದರೆ ಕೊಡದೆ ಹೊರಟೋಗು. ಆ ಅನುಪಮ ಜೈಲಿಗೆ ಹೋಗಿಲ್ವಲ್ಲ ಅಂತ ಈಗಾಗ್ಲೇ ನಾನು ದುಃಖ ಪಡ್ತಿದ್ರೆ ಮಧ್ಯದಲ್ಲಿ ನಿನ್ಗೋಳ್ ಬೇರೆ. ಮತ್ತೆ ಇವಾಗ ನೀವು ಸೋಲ್ ಒಪ್ಕೊಂಡ್ ಹಾಗಾದ್ಗೆ? ಸೋಲನ್ನ ಒಪ್ಕೊಳ್ಳೋ ಅಂತವಳಲ್ಲ ನಾನು. ಅದ್ಯಾವುದೋ ಸಿನಿಮಾದಲ್ಲಿ ಹೇಳ್ದಾಗೆ ಗಾಯಗೊಂಡಿರೋ ಸಿಂಹದ ಉಸಿರು.
ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅನ್ನೋ ಹಾಗೆ ತುಂಬಾ ಕೋಪದಲ್ಲಿದ್ದೀರಾ ಅನ್ಸುತ್ತೆ ಅತ್ತಿಗೆ. ನಾನೇನ್ ಮಾಡ್ತೀನಿ ಅಂತ ನಿನ್ನ ಕಣ್ಣಾರ ನೀನ್ ನೋಡ್ತೀಯ ಬಿಡು. ಹೇಗ್ ಮಾಡ್ತೀನಿ ಅಂತ ಹೇಳಲ್ಲ, ಆದ್ರೆ ಆ ಅನುಪಮ ಮತ್ತೆ ಕಲ್ಯಾಣಿನ ಶಾಶ್ವತವಾಗಿ ಬೇರೆ ಮಾಡ್ತೀನಿ. ಇಬ್ಬರನ್ನೂ ದೂರ ಮಾಡ್ತೀನಿ. ಆಫೀಸರ್, ನನಗ್ ಭಯ ಆಗ್ತಿದೆ. ನಾನೇನಾದ್ರೂ ಮನೆಗ್ ಬಂದ್ರೆ ಅಜ್ಜಿ ಏನಂತಾರೋ ಏನೋ. ತಪ್ಪು ಮಾಡಿರೋರು ಭಯ ಪಡಬೇಕು. ನೀನು ಕೋರ್ಟಲ್ಲಿ ಇರೋ ಸತ್ಯನ ಹೇಳಿ ಅನುಪಮ ಮನ ಕಾಪಾಡಿದ್ಯಾ. ಅದು ನಿನ್ನ ಮನೆ. ಧೈರ್ಯವಾಗಿ ಬಾ. ನಮ್ಮನೆ ವಿಷಯನ ನಿಮ್ಮೆಲ್ರಿಗೂ ಹೇಳಿದ್ರೆ ಅವ್ವ ಅಂತ ಬಾಯ್ ಮೇಲೆ ಕೈ ಇಟ್ಕೋತೀರಾ? ನಾನು ಕೇಳ್ಪಟ್ಟೆ ಅಮ್ಮವ್ರೆ, ಯಾವ್ದೋ ಹುಡುಗಿ ನಿಮ್ ಮನೆಗ್ ಬಂದಾಗಿಂದ ದಿನ ರಗಳೆ ಅಂತೆ ನಿಮ್ ಮನೇಲಿ. ಆ ವಿಷಯ ನಿನ್ನೋರ್ಗೂ ಬಂದ್ಬಿಡ್ತಾ? ಏನ್ ಮಾಡೋದು? ಹೊಟ್ಟೆಗ್ ಚುಚ್ಕೊಂಡ್ರೆ ಕಾಲ್ ಮೇಲ್ ಬೀಳೋ ಹಾಗಾಗಿದೆ ನಮ್ ಪರಿಸ್ಥಿತಿ. ಅಷ್ಟಕ್ಕೂ ಏನ್ ನಡೀತದಮ್ಮೆ ಅಂತಮ್ಮ? ನಿನ್ಗೆ ನನ್ ನಾದ್ನೆ ಮಾಧುರಿ ಗೊತ್ತಲ್ವಾ? ಯಾಕ್ ಗೊತ್ತಿಲ್ಲ? ಅಜಯ್ ಬಾವಂಗ್ ಮೋಡಿ ಮಾಡಿ ಅನುಪಮ್ಮಂಗ್ ಅನ್ಯಾಯ ಮಾಡಿ ಮದ್ವೆ ಮಾಡ್ಕೊಂಡ್ಲಲ್ಲ. ಆಗ ಊರಿಂದ ಕೂಡ ಆಚೆ ಹಾಕಿದ್ರಲ್ಲ. ಆವಾಗ ಆ ಶನಿನ ನೀವೆಲ್ರೂ ಓಡ್ಸಿದ್ರು. ಮತ್ತೆ ಅವಳ ಮಗಳು ರೂಪದಲ್ಲಿ ನಮ್ ಮನೆಗ್ ಬಂದು ಪ್ರತ್ಯಕ್ಷ ಆಗಿದ್ದಾಳೆ. ನಮ್ಗೂ ಮೊನ್ನೆ ಗೊತ್ತಾಯ್ತು ಆ ಮಾಧುರಿ ಸತ್ ಹೋದ್ಲು ಅಂತ. ಪಾಪ ಅಂತ ಆ ಹುಡ್ಗಿ ಮೇಲೆ ಅನುಪಮ ಕರುಣೆ ತೋರಿಸಿ ಮನೆಗ್ ಕರ್ಕೊಂಡ್ ಬಂದ್ಲು. ಅನುಪಮ ಒಳ್ಳೆತನ ನೋಡಿದ್ಯಾ ಕಾಂತಮ್ಮ? ಸವತಿ ಮಗಳಾದ್ರೂ ಕಾಪಾಡಿದ್ಲು. ಆದ್ರೆ ಆ ಹುಡ್ಗಿಯಿಂದಾಗಿ ಅನುಪಮ ಇವತ್ತು ಕೋರ್ಟ್ಗೆ ಹೋಗಿದ್ಲು. ಹಲೋ ಸರ್, ಮೊನ್ನೆ ನೀವು ಅರೆಸ್ಟ್ ಮಾಡಿದ ರೌಡಿ ಶೆಟರ್ ಓಡಕ್ ಬಿಟ್ಟಿದ್ದಾನೆ ಸರ್. ವಾಟ್? DCP ಸಾಹೇಬ್ರು ನಿನ್ನ ಅರ್ಜೆಂಟಾಗಿ ಕರೀತಾ ಇದ್ದಾರೆ. ಹೌದಾ? ಈಗಲೇ ಬರ್ತೀನಿ. ಓಕೆ ಸರ್. ಕಲ್ಯಾಣಿ, ಅರ್ಜೆಂಟ್ ಕಾಲ್. ನಾನು ಹೋಗ್ಲೇಬೇಕು. ಮನೆ ಹತ್ರ ಡ್ರಾಪ್ ಮಾಡಕ್ಕಾಗಲ್ಲ. ನೀನ್ ಹೋಗ್ತೀಯಾ? ಪರವಾಗಿಲ್ಲ ಆಫೀಸರ್, ನಾನು ಹೋಗ್ತೀನಿ. ಭಯ ಪಡದೆ ಹೋಗು. ಹುಷಾರು ಕಲ್ಯಾಣಿ. ಸರಿ. ಅಂಥವಳನ್ನ ನಮ್ಮ ಮನೆ ಒಳಗಡೆ ಕರ್ಕೊಳ್ಳೋದು ನನಗಂತೂ ಇಷ್ಟ ಇಲ್ಲ. ಅವಳೇನಾದ್ರೂ ಇಲ್ಲೇ ಇದ್ರೆ ನಾಳೆ ನಿಮ್ ಮಕ್ಕಳ ಜೊತೆ ಸ್ನೇಹ ಬೆಳೆಸ್ಕೋತಾಳೆ. ಆಮೇಲೆ ನಿಮ್ ಮಕ್ಕಳು ಕೂಡ ಮಾಧುರಿ ತರ ಅವಳ ಮಗಳ ತರ ಆದ್ರೆ ನಿಮ್ ಪರಿಸ್ಥಿತಿ ಏನು ಅಂತ. ನಿಜಾನೇ ಸೂರಮ್ಮ, ಎತ್ತು ಏರ್ಗಿಳಿದ್ರೆ ಕೋಣ ನೀರ್ಗಿಳಿತಂತೆ. ಮಾಧುರಿ ಮಗಳಿಗೆ ಮಾಧುರಿ ಬುದ್ಧಿನೇ ಬಂದಿರುತ್ತೆ. ಹಾ, ಈಗ ಏನ್ ಮಾಡೋದು? ಪಂಚಾಯ್ತಿ ಮಾಡ್ಸೋದಾ? ಅಲ್ಲಿವರೆಗೂ ಯಾಕೆ? ನೀವೇ ಅವಳನ್ನ ಇಲ್ಲಿಂದ ಓಡಿಸಿದ್ರೆ ಸರಿ ಹೋಗಲ್ವಾ? ನಿಜ ನಿಜ, ಹಂಗೆ ಮಾಡ್ಬೇಕು. ಆವಾಗ್ಲೇ ಬುದ್ಧಿ ಬರೋದು. ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದೀನಿ. ಮತ್ತೆ ಯಾರಾದ್ರೂ ಕೇಳಿದ್ರೆ ನನ್ನ ಹೆಸರು ಮಾತ್ರ ಹೇಳ್ಬೇಡಿ. ಹಾಗೆ ಗೊತ್ತಾಗಕ್ ಬಿಟ್ಬಿಡ್ತೀವಿ ನಿಮ್ ಹೆಸರನ್ನ. ಅವಳು ಬರ್ಲಿ, ನಾವ್ ನೋಡ್ಕೋತೀವಿ. ಅಲ್ಲೋಡಿ ಬರ್ತಾ ಇದ್ದಾಳೆ. ಹುಷಾರು. ಜಾಗ ಬಿಡಿ. ನಿಂತ್ಕೊಳ್ಳಮ್ಮ. ನೀನ್ ಈ ಊರಲ್ಲಿರೋದಕ್ಕೆ ಅವಕಾಶ ಇಲ್ಲ. ಮರ್ಯಾದೆ ಗೊತ್ತಾಗೋ. ನಾನಿಲ್ಲಿದ್ರೆ ನಿಮ್ಗೇನು? ನನ್ನ ಇರ್ಬೇಡ ಅನ್ನೋದಕ್ಕೆ ನೀವ್ಯಾರು? ಈ ಊರಲ್ಲೇ ಹುಟ್ಟಿ ಬೆಳ್ದವ್ರು. ನನ್ನ ಯಾಕೆ ಇರ್ಬೇಡ ಅಂತಿದ್ದೀರಾ ಅಂತ ತಿಳ್ಕೊಬಹುದಾ? ನೀನು ಮಾಧುರಿ ಮಗಳು ಅಂತ. ಶಿವ ಪಾರ್ವತಿ ಅಮ್ಮನ್ ಮಗ ಅಜಯ್ ಅವ್ರನ್ನ ನಿಮ್ಮಮ್ಮ ಓಡಿಸ್ಕೊಂಡು ಹೋಗಿರೋದಕ್ಕೆ.
ಮರ್ಯಾದೆಯಿಂದ ಮಾತಾಡಿ. ನೀವು ನಿಮ್ಮಮ್ಮನೇ ಸರಿಯಾಗಿರ್ಬೇಕಿತ್ತು ಮತ್ತೆ. ಅನುಪಮನ್ ಜೀವನನ ನಾಶ ಮಾಡಿದ್ಲು ನಿಮ್ಮಮ್ಮ. ಇವಾಗ ಮತ್ತೆ ನೀನ್ ಬಂದಿದ್ಯಾ? ಇವತ್ ಕೋರ್ಟ್ ಮೆಟ್ಲ್ ಹತ್ತಿ ಮನೆ ಮರ್ಯಾದೆ ತೆಗ್ದಿದ್ಯಾ. ಇವಳ ಜೊತೆ ಮಾತ್ಯಾಕ್ ಸೂರಮ್ಮ? ಮುಖಕ್ಕೆ ಕಪ್ಪಣ್ಣ ಹಚ್ಚಿ ಪಂಚಾಯತಿ ನಿಲ್ಸಿ ಊರಿಂದ ಹೊರ್ಗಡೆ ಕಳ್ಸೋಣ. ಬನ್ನಿ, ಹಿಡ್ಕೊಳ್ಳಿ. ಅಯ್ಯೋ ಕಲ್ಯಾಣಿ, ಬಿಡಿ ನನ್ನ. ಕಲ್ಯಾಣಿ, ಬಿಡಿ ನನ್ನ, ಬಿಡಿ ನನ್ನ, ಬಿಡಿ. ಅಯ್ಯೋ ಬೇಡ. ಮಧ್ಯದಲ್ಲಿ ನೀನ್ ಯಾಕೆ ಬಂದೆ ಅನುಪಮ? ಅವಳು ಮುಖಕ್ಕೆ ಮಸಿ ಬಳಿಬೇಕು, ಊರಿಂದ ಹೊರಗಡೆ ಕಳಿಸ್ಬೇಕು. ಜಾಗ ಬಿಡು. ಇವಳು ಮಾಧುರಿ ಮಗಳಲ್ವಾ? ಅವ್ರಮ್ಮ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಏಯ್ ಕಾಂತಮ್ಮ, ಸಾವಿತ್ರಮ್ಮ, ಏನ್ ನೀವು ಮಾಡ್ತಿರೋ ಕೆಲ್ಸ? ಅನುಪಮಗೆ ಯಾಕೆ ಮಸಿ ಹಚ್ತಿದ್ದೀರಾ? ಆ ಹುಡ್ಗಿಗ್ ಹಚ್ಚಕ್ ಹೋದ್ವಿ, ಅನುಪಮ ಅಡ್ಡ ಬಂದ್ಲು. ಅವಳಿಗೆ ಯಾಕೆ ಹಚ್ಚಬೇಕು ಅನ್ಕೋತಿದ್ದೀರಾ? ಆ ಹುಡ್ಗಿ ಅಂತವ್ರಿದ್ರೆ ನಮ್ಮ ಮಕ್ಳು ಹಾಳಾಯ್ತಾರೆ ಅಂತ. ಸಾಯಿಸ್ಬಿಡ್ತೀನಿ ಇನ್ನೊಂದು ಮಾತಾಡಿದ್ರೆ. ಹೋಗಿ ಇಲ್ಲಿಂದ. ಪಲ್ಲವಿ, ಅತ್ತೆ, ಅನುಪಮನ್ ಒಳಗಡೆ ಕರ್ಕೊಂಡು ಹೋಗು. ಸರಿ ಅತ್ತೆ, ಬನ್ನಿ ಅಮ್ಮ. ನಾನ್ ತೊಳಸ್ತೀನಿ, ಬಾ ಅನುಪಮ. ಅಯ್ಯೋ ಏನಾಯ್ತಮ್ಮ? ಊರಿಂದ ಆಚೆ ಹಾಕೋರ್ ಮುಖಕ್ಕೆ ಹಚ್ಚೋ ಹಾಗೆ ಅನುಪಮ ಮುಖದಲ್ಲಿ ಕಪ್ಪು ಬಣ್ಣ ಏನದು? ಊರ್ ಜನರು ಮಸಿ ಬಳಿಬೇಕಾದ್ರೆ ಅನುಪಮ ಅಡ್ಡ ಬಂದ್ರು. ಅವ್ರ ಅನುಪಮಗ್ ಮಸಿ ಬಳಿದ್ ಬಿಟ್ರು. ದಾರಿಲ್ ಹೋಗೋ ದರಿದ್ರನ ಹಿಡ್ಕೊಳ್ಳೋದು ಅನುಪಮ ತನ್ನ ಜೀವನದಲ್ಲಿ ಬಿಡಲ್ಲ ಅನ್ಸತ್ತೆ. ಯಾಕ ಅನುಪಮ, ನೀನ್ ನನ್ಗೋಸ್ಕರ ಇಂಥ ಕೆಲ್ಸ ಮಾಡ್ದೆ? ನೀನು ನನ್ನ ಜವಾಬ್ದಾರಿ ಕಲ್ಯಾಣಿ. ನನಗ್ ಗೊತ್ತಿರೋ ಹಾಗೆ ನೀನು ಯಾವ ತಪ್ಪನ್ನು ಮಾಡಿಲ್ಲ. ಹಾಗಿದ್ದಾಗ ನೀನು ಶಿಕ್ಷೆ ಅನುಭವಿಸೋದು ಸರಿಯಲ್ಲ ಅಲ್ವಾ? ನನ್ನಿಂದ ನೀನ್ ಶಿಕ್ಷೆ ಅನ್ಭವಿಸೋದ್ ಕರೆಕ್ಟಾ? ನೀನ್ ಯಾವಾಗ್ಲೂ ಹೀಗೆ ಬೇರೆಯವ್ರ ಸಂತೋಷನ ಬಯಸ್ತಿ ಹೊರತು ನಿನ್ ಬಗ್ಗೆ ನೀನ್ ಯೋಚನೆ ಮಾಡಲ್ಲ. ಅದೇ ಅಲ್ವಾ ಅನುಪಮ ಇಷ್ಟು ಕಷ್ಟಪಡೋದಕ್ಕೆ ಕಾರಣ. ಎಲ್ರೂ ಅವ್ರ ಸ್ವಾರ್ಥಕ್ಕೆ ಅನುಪಮನ ಬಲಿ ಕೊಡ್ಬೇಕು ಅಂತ ನೋಡ್ತಾರೆ. ಬಾ ಅನುಪಮ, ಫೇಸ್ ವಾಶ್ ಮಾಡ್ತೀನಿ.
ಅಬ್ಬಬ್ಬಬ್ಬಬ್ಬಾ, ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಎಷ್ಟು ಹುಕ್ಕಿ ಹರಿತಾ ಇದೆಯೋ. ಸ್ವಂತ ತಾಯಿ ಮಗಳ ಹಾಗೆ ನೀವು ನಿಮ್ ಪ್ರೀತಿನ ತೋರ್ಸ್ಕೊಳ್ಳೋದಿಕ್ಕೆ ಈ ಮನೆ ಗೌರವನ ನೀರ್ಪಾಲ್ ಮಾಡ್ತಾ ಇದ್ದೀರಾ. ಜನರು ಮಸಿ ಬಳ್ದಿದ್ದು ಅನುಪಮ ಮುಖಕ್ಕಲ್ಲ, ನಮ್ಮನೆ ಗೌರವಕ್ಕೆ. ಅನುಪಮ, ನೀನ್ ಹೌದಂದ್ರು ಇಲ್ಲ ಅಂದ್ರು ಈ ಹುಡುಗಿ ಬಂದಾಗಿಂದ ಈ ಮನೆಯಲ್ಲಿ ಯಾರಿಗೂ ಮನಶಾಂತಿ ಇಲ್ಲ. ಊರಿನ ಜನ ಈ ಮನೆ ಕಡೆ ನೋಡ್ಬೇಕು ಅಂದ್ರು, ಒಂದು ಮಾತಾಡ್ಬೇಕಂದ್ರು ಒಂದಕ್ಕೆ 100 ಸಲ ಯೋಚನೆ ಮಾಡ್ತಿದ್ರು. ಆದ್ರೆ ಇವತ್ತು ನಿನಗೆ ಕಪ್ಪು ಮಸಿ ಹಚ್ಚಿದ್ದಾರೆ. ನಾನ್ ನಿನ್ಗೆ ಎಷ್ಟೋ ಸಲ ಹೇಳಿದ್ದೀನಿ ಅನುಪಮ, ನೀನು ನಾನು ಬೇರೆ ಅಲ್ಲ, ನನ್ನ ಪ್ರತಿರೂಪನೇ ನೀನು ಅಂತ. ಅಂದ್ರೆ ಇವತ್ತಾಗಿದ್ದ ಅವಮಾನ ನಿನಗಾದಾಗೆ ಅಲ್ವೇನಮ್ಮ? ನಾನ್ ಮಾತಾಡ್ತಿದ್ದೀನಲ್ವಮ್ಮ? ಅನುಪಮ, ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಿದ್ದೀನಿ. ಈ ಹುಡುಗಿ ನಿನ್ನಿಂದ ದೂರ ಇದ್ರೇನೆ ಒಳ್ಳೇದು. ಅದಕ್ಕೆ ಕಲ್ಯಾಣಿ ಈ ಮನೇಲಿರ್ಬಾರ್ದು. ಎಲ್ಲಿರ್ತಾಳೆ ಅನ್ನೋದು ನನ್ಗೆ ಅಗತ್ಯ ಇಲ್ಲ. ಅಮ್ಮ, ಹಾಗೆ ಹೇಳ್ಬೇಡಿಮ್ಮ. ಕಲ್ಯಾಣಿ ಇನ್ನು ಚಿಕ್ಕ ಹುಡುಗಿ, ಎಲ್ಲಿಗೆ ಅಂತ ಹೋಗ್ತಾಳೆ, ಹೇಗ್ ಬದುಕ್ತಾಳೆ ನೀವೇ ಹೇಳಿ. ಇವಳೊಬ್ಳೆ ಆಗ್ಬಿಟ್ಟಿದ್ದಾಳೆ. ಇವಳಪ್ಪ ಕೂಡ ಜೈಲಲ್ಲಿದ್ದಾರೆ. ಕಲ್ಯಾಣಿ ನಿಮ್ಮ ಮೊಮ್ಮಗಳಮ್ಮ. ಮರ್ತೋಗಿರೋ ಸಂಬಂಧನ ನೆನಪು ಮಾಡ್ಬೇಡ ಅನುಪಮ. ಈ ಕಲ್ಯಾಣಿನ ನೋಡಿದ್ರೆ ನಿನಗೆ ಇವರಪ್ಪ ಮಾಡಿರೋ ಅನ್ಯಾಯ ನೆನಪಿಗೆ ಬರುತ್ತೆ. ಅದು ನೆನಪಿಗೆ ಬರೋಷ್ಟು ದಿನ ಈ ಹುಡುಗಿನ ನನ್ನ ಮೊಮ್ಮಗಳಾಗಿ ಅಂಗೀಕರಿಸೋದು ಇಲ್ಲ, ಕ್ಷಮಿಸಿ ಮನೆಗೆ ಸೇರಿಸ್ಕೊಳ್ಳೋದು ಇಲ್ಲ. ಅಮ್ಮ, ನಾನು ಇಲ್ಲಿವರೆಗೂ ನಿಮ್ಮನ್ನ ಏನ್ ಬೇಕು ಅಂತಾನು ಕೂಡ ಕೇಳಿಲ್ಲಮ್ಮ. ಮೊದಲನೇ ಸಾರಿ ನಿಮ್ಮನ್ನ ಕೇಳ್ಕೊಳ್ತಿದ್ದೀನಿ. ನಾನು ಪೂಜೆ ಮಾಡೋ ಅಮ್ಮನ ಹಾಗೆ ನನಗೆ ಕರುಣೆ ತೋರಿಸಿ. ಕಲ್ಯಾಣಿ ತಂದೆ ಜೈಲಿಂದ ಬಿಡುಗಡೆ ಆಗೋವರೆಗೂ ಈ ಮನೇಲೇ ಇರ್ಲಿಮ್ಮ. ಅನುಪಮ, ನನ್ಗೋಸ್ಕರ ನೀನ್ ಮಾಡಿರೋದ್ ಸಾಕು. ನೀನ್ ಹೀಗೆಲ್ಲ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎದ್ದೇಳು. ನೀನ್ ಸುಮ್ನಿರು ಕಲ್ಯಾಣಿ, ಏನು ಮಾತಾಡ್ಬೇಡ. ಅಮ್ಮ, ವರ ಕೊಡಮ್ಮ. ಕೇಳಿದ ತಕ್ಷಣ ವರ ಕೊಡೋದಕ್ಕೆ ನಾನೇನು ದೇವತೆ ಅಲ್ಲ. ಮಗ ಬದುಕಿದ್ದಾಗ್ಲೇ ಪಿಂಡ ಪ್ರದಾನ ಮಾಡಿರೋ ಕಠಿಣವಾದ ಮನ್ಸಿರೋಳು ನಾನು. ನೀನು ಬಾಯಿ ಬಿಟ್ಟು ಕೇಳಿದ್ದಕ್ಕೆ ಕಲ್ಯಾಣಿ ವಸತಿ ಗೃಹದಲ್ಲಿರೋದಕ್ಕೆ ಒಪ್ಕೋತಿದ್ದೀನಿ. ಆದ್ರೆ ಈ ಮನೆ ಒಳಗಡೆ ಬರೋದಕ್ಕೆ ಅವಕಾಶ ಇಲ್ಲ. ಹಾಗೆ ಆಗ್ಲಮ್ಮ. ನನ್ನ ಕ್ಷಮಿಸು ಅನುಪಮ. ಅಜ್ಜಿ ಒಪ್ಕೊಂಡ್ರು ನಾನಲ್ಲಿರೋದಿಲ್ಲ. ನೀನ್ ಚೆನ್ನಾಗಿರ್ಬೇಕು. ನನ್ಗೋಸ್ಕರ ನೀನ್ ಹೀಗೊಬ್ಬರ ಮುಂದೆ ತಲೆ ತಗ್ಸೋದು ನನಗಿಷ್ಟ ಇಲ್ಲ.
ಕಲ್ಯಾಣಿ ಎಲ್ಲಿ ಹೋಗ್ತಿದ್ಯಾ? ನಿಲ್ಲು. ಕಲ್ಯಾಣಿ ಅಮ್ಮ, ನಿಮಗೆ ತುಂಬಾ ಧನ್ಯವಾದನಮ್ಮ. ನೀವು ಅನುಪಮ ಅಮ್ಮನ ಕೋರ್ಟಲ್ಲಿ ಕಾಪಾಡಿದ್ರಂತೆ. ಯಾಕಮ್ಮ ಅಳ್ತಿದ್ದೀರಾ? ಏನಾಯ್ತಮ್ಮ? ಎಲ್ಲಿಗೆ ಹೋಗ್ತಿದ್ದೀರಮ್ಮ? ಶೌರ್ಯ ಯಜಮಾನ್ರ ಮನೆಗ? ಕಲ್ಯಾಣಿ, ಕಲ್ಯಾಣಿ ನಿಂತ್ಕೋ. ಅಮ್ಮ, ಅನುಪಮ ಅಮ್ಮವ್ರು ಕರೀತಿದಾರಮ್ಮ. ಒಂದ್ಸಲ ನಿಂತ್ಕೊಳ್ಳಿಮ್ಮ. ನಿಂತ್ಕೊಳ್ಳಿಮ್ಮ, ದಯವಿಟ್ಟು ನಿಂತ್ಕೊಳ್ಳಿ ಅಮ್ಮ. ನಿಂತ್ಕೋ. ಕಲ್ಯಾಣಿ, ಎಲ್ಲಿಗೆ ಹೋಗ್ತಿದ್ಯಾ? ನಾನಿಲ್ಲಿರಲ್ಲ, ನಾನು ಹೊರಟು ಹೋಗ್ತೀನಿ. ನೀನ್ ಎಲ್ಲಿಗೆ ಅಂತ ಹೋಗ್ತೀಯಾ? ಹೇಗ್ ಬದುಕ್ತೀಯಾ? ನೀನ್ ಔಟ್ ಹೌಸ್ ಅಲ್ಲಿ ಇರಬಹುದು ಅಂತ ಅಮ್ಮ ಹೇಳಿದ್ರಲ್ವಾ? ನೀನ್ ಹೋಗ್ಲೇಬೇಕಾದ ಅವಶ್ಯಕತೆ ಏನಿದೆ ಕಲ್ಯಾಣಿ? ಇಲ್ಲ ಅನುಪಮ, ನಾನಿಲ್ಲಿರೋದು ಕರೆಕ್ಟ್ ಅಲ್ಲ. ನಾನಿಲ್ಲಿರೋದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ನಾನಿಲ್ಲಿರೋವರೆಗೂ ನೀನ್ ನನ್ನಿಂದ ಹೀಗೆ ಅವಮಾನ ಪಡ್ಬೇಕಾಗತ್ತೆ. ನನ್ನಿಂದಾನೆ ಮತ್ತೆ ನಿನ್ ಜೀವನದಲ್ಲಿ ಕಷ್ಟಗಳೆಲ್ಲ ಶುರು ಆಯ್ತು.